ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಎಪಿಸೋಡ್ 4 ಕಾರ್ಪೊರೇಟ್ ಆಕ್ಷನ್ಸ್ ನ ನೋಡೋಣ. ಇಲ್ಲಿಂದ ಹಳೆ ಎಪಿಸೋಡ್ಗಳು 1, 2, 3 ಅದರಲ್ಲಿ ನಾನು ಡಿವಿಡೆಂಡ್ಸು, ರೈಟ್ಸ್ ಇಶ್ಯೂ ಮತ್ತೆ ಇನ್ನೊಂದು ಕೀ ಪಾಯಿಂಟ್ ನ ಅದ್ರ ಬಗ್ಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ಹಳೆ ಎಪಿಸೋಡ್ಸ್ಗಳಲ್ಲಿ ನೋಡಿಕೊಂಡು ಅದಾದ್ಮೇಲೆ ಇವತ್ತಿನ ಕಂಟೆಂಟ್ಗೆ ಪ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತು ನಾವ್ ಏನ್ ಕೀ ಡಿಸಿಷನ್ ಏನ್ ನೋಡ್ತೀವಿ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಒಂದು, ಮತ್ತೆ ಇನ್ನೊಂದು ಕನ್ಸಾಲಿಡೇಷನ್. ಇದು ಎರಡೂ ಏನು ಅಂದ್ರೆ ಕಂಪನೀಸ್ಗಳು ಅವ್ರ ನಾಮಿನಲ್ ವ್ಯಾಲ್ಯೂನ ಅಡ್ಜಸ್ಟ್ ಮಾಡೋಕ್ಕೋಸ್ಕರ, ನಾಮಿನಲ್ ವ್ಯಾಲ್ಯೂ ನಾಮಿನಲ್ ವ್ಯಾಲ್ಯೂನ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಅವ್ರು ಅದನ್ನ ಯೂಸ್ ಮಾಡ್ಕೋತಾರೆ. ಮೇಜರ್ ಆಗಿ ಏನು ಅವ್ರ ಪರ್ಪಸ್ ಮತ್ತೆ ಇದ್ರೇನು ಜಾಸ್ತಿ ಏನು ಇದಾಗಲ್ಲ. ಬಟ್ ಎರಡೂ ಏನಾಗುತ್ತೆ ಅಂದ್ರೆ ಮಾರ್ಕೆಟಿನ ಪರ್ಸೆಪ್ಷನ್ ಚೇಂಜ್ ಮಾಡುತ್ತೆ ಅಷ್ಟೇ. ಅಂದ್ರೆ ಟ್ರೇಡಿಂಗ್ ಡೈನಮಿಕ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಸ್ಟಾಕ್ಗಳದ್ದು ಚೇಂಜ್ ಆಗುತ್ತೆ ಈ ಸ್ಟಾಕ್ ಸ್ಪ್ಲಿಟ್ಸ್ ಅಲ್ಲಿ. ಸೊ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ ಏನಾಗುತ್ತೆ, ವಾಟ್ ಆರ್ ದಿಯರ್ ಫೀಚರ್ಸ್ ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕೀ ಪಾಯಿಂಟ್ ಅವ್ರ ಫೀಚರ್ಸ್ ಡಿಫ್ರೆನ್ಸ್ ಏನು ಹೇಳಿದ್ದಾರೆ, ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಇನ್ಕ್ರೀಸಸ್ ಅಫೋರ್ಡಬಿಲಿಟಿ ಅಂಡ್ ಲಿಕ್ವಿಡಿಟಿ ಒಂದು, ಸ್ಟಾಕ್ ಕನ್ಸಾಲಿಡೇಷನ್ ಅಲ್ಲಿ ಇನ್ಕ್ರೀಸಸ್ ಸ್ಟಾಕ್ ಪ್ರೈಸ್ ಅಂಡ್ ಅವಾಯ್ಡ್ ಲಿಸ್ಟಿಂಗ್ ಅಂತ ಎರಡು ಹೇಳಿದ್ದಾರೆ. ಸೊ ಎರಡರದ್ದು ಒನ್ ಬೈ ಒನ್ ನಾವು ವಿತ್ ಕೀ ಎಕ್ಸಾಂಪಲ್ ಅರ್ಥ ಮಾಡ್ಕೊಳಕ್ ನೋಡೋಣ. ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಶೇರ್ನ ಡಿವೈಡ್ ಮಾಡ್ತಾರೆ. ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಒಂದು ಕಂಪನಿ ಏನ್ ಮಾಡುತ್ತೆ, ಅದರ ಎಕ್ಸಿಸ್ಟಿಂಗ್ ಶೇರ್ಸ್ ನ ಮಲ್ಟಿಪಲ್ ಶೇರ್ಸ್ ಆಗಿ ಡಿವೈಡ್ ಮಾಡುತ್ತೆ. ಹೆಂಗೆ? ಫೇಸ್ ವ್ಯಾಲ್ಯೂನ ಕಮ್ಮಿ ಮಾಡುತ್ತೆ, ಕಮ್ಮಿ ಮಾಡಿಬಿಟ್ಟು ಕ್ವಾಂಟಿಟಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆಯಲ್ಲ ಅದು ಅನ್ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೀ ಫೀಚರ್ಸ್ ಏನು ಅಂದ್ರೆ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ದ ಶೇರ್ ಹೋಲ್ಡರ್ಸ್, ಮೊದಲನೇ ಕೀ ಪಾಯಿಂಟ್. ಸೆಕೆಂಡ್ ಒನ್, ಪ್ರೈಸ್ ಆಫ್ ದ ಶೇರ್ ಕಮ್ಮಿ ಮಾಡೋದು. ಮೂರನೇದು, ಲಿಕ್ವಿಡಿಟಿನ ಜಾಸ್ತಿ ಮಾಡೋದು, ಸೊ ದಟ್ ಇಟ್ ವಿಲ್ ಅಟ್ರಾಕ್ಟ್ ಸ್ಮಾಲ್ ಸ್ಮಾಲ್ ಇನ್ವೆಸ್ಟರ್ಸ್. ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಅನ್ಕೊಳ್ಳಿ, ನಾವು ರೇಷೋಸ್ನ 2:1 ಅಥವಾ 3:1 ಅಥವಾ 5:1 ಅಂತ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಪ್ಲಿಟ್ಗಿಂತ ಮುಂಚೆ 1,000 ರೂಪಾಯಿ ಇತ್ತು ಒಂದು ಶೇರ್ ಅಂತ ಹೇಳಿದ್ರೆ, ನಂಬರ್ ಆಫ್ ಶೇರ್ಸ್ ಕೂಡ 1,000 ಇತ್ತು ಅಂತ ಅನ್ಕೊಳ್ಳೋಣ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,000 ಇಂಟು 1,000 ಅಂದ್ರೆ ಅರೌಂಡ್ 10 ಲಕ್ಷ ರೂಪಾಯಿ ಹತ್ರ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈಗ ಸ್ಪ್ಲಿಟ್ ಮಾಡಿದ್ರು ಅಂತ ಹೇಳಿದ್ರೆ ಹೊಸ ಪ್ರೈಸ್ ಎಷ್ಟಾಗುತ್ತೆ, 1,000 ಡಿವೈಡೆಡ್ ಬೈ 2 ಅಂದ್ರೆ 500 ರೂಪಾಯಿ ಆಗುತ್ತೆ. ನಂಬರ್ ಆಫ್ ಶೇರ್ಸ್ ಏನಾಗುತ್ತೆ, 1,000 ಇಂಟು 2 ಆಗುತ್ತೆ, ಅಂದ್ರೆ 2,000 ಶೇರ್ ಆಗುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10 ಲಕ್ಷ, ಇಟ್ ರಿಮೈನ್ಸ್ ಅನ್ಚೇಂಜ್ಡ್. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಅಫೋರ್ಡಬಿಲಿಟಿ, ರಿಟೇಲ್ ಇನ್ವೆಸ್ಟರ್ಸ್ನ ಜಾಸ್ತಿ ಜನನ ಅಟ್ರಾಕ್ಟ್ ಮಾಡ್ತಾರೆ, ಯಾಕೆ ಪ್ರೈಸ್ ಕಮ್ಮಿ ಆಗೋಯ್ತು. ಎರಡನೇದು, ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಶೇರ್ ಜಾಸ್ತಿ ಆಯ್ತಲ್ವಾ. ಅಂಡ್ ಸೆಕೆಂಡ್ ಒನ್, ಮಾರ್ಕೆಟ್ ಪರ್ಸೆಪ್ಷನ್ ಕೂಡ ಚೇಂಜ್ ಆಗುತ್ತೆ. ಕಂಪನಿಯ ಕಾನ್ಫಿಡೆನ್ಸ್ ಲೆವೆಲ್ ಮತ್ತೆ ಪರ್ಫಾರ್ಮೆನ್ಸ್ ಒಂದು ಸಿಗ್ನಲ್ ನ ಸೂಚಿಸುತ್ತೆ. ಇದು ಸ್ಟಾಕ್ ಇನ್ ಸ್ಪ್ಲಿಟ್ ಆಯ್ತು ಅಂದ್ರೆ ಸ್ಟಾಕ್ ಕನ್ಸಾಲಿಡೇಷನ್ ಏನ್ ಮಾಡುತ್ತೆ, ರಿವರ್ಸ್ ಅದು. ಅಂದ್ರೆ ಕಂಪನಿ ಮಲ್ಟಿಪಲ್ ಶೇರ್ಸ್ ನ ಒಂದು ಶೇರ್ ಕಂಬೈನ್ ಮಾಡುತ್ತೆ. ಅಂದ್ರೆ 1,000 ಶೇರ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದನ್ನ 2,000 ಶೇರ್ ಮಾಡ್ಬಿಡೋದು. ಇಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು, ಫೇಸ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ. ಅದೇ ತರ ಇಲ್ಲಿ ರಿಡಕ್ಷನ್ ಇನ್ ನಂಬರ್ ಆಫ್ ಶೇರ್ಸ್ ಒಂದು, ಪ್ರೈಸ್ ಆಫ್ ದಿ ಶೇರ್ ಜಾಸ್ತಿ ಆಗೋದು, ಅಂಡ್ ಮೂರನೇದು ಕಂಪನಿಯ ಲಿಸ್ಟಿಂಗ್ ಗೆ ಕಮ್ಮಿ ಆಗೋಗುತ್ತೆ. ಆ ಲಿಸ್ಟಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ಗಡೆ 2:1 ಅಂತ ಹೇಳಿದ್ದೆ, ಎಲ್ಲಿ ಸ್ಟಾಕ್ ಸ್ಪ್ಲಿಟ್ ಅಲ್ಲಿ 2:1 ಅಂತ ಹೇಳಿದ್ದೆ. ಇಲ್ಲಿ ಏನಾಗುತ್ತೆ 1:2 ಅಂತ ಹೇಳ್ತಾರೆ. ಅಂದ್ರೆ ಅನ್ಕೊಳ್ಳಿ, ಶೇರ್ ಪ್ರೈಸ್ 10 ರೂಪಾಯಿ ಇತ್ತು ಅಂತ ಅನ್ಕೊಳ್ಳೋಣ, ನಂಬರ್ ಆಫ್ ಶೇರ್ಸ್ 1 ಲಕ್ಷ ಇತ್ತು ಅಂತ ಅನ್ಕೊಳ್ಳೋಣ. ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಾಗುತ್ತೆ, 10 ಲಕ್ಷ ಶೇರ್ಸ್ ಆಗುತ್ತೆ. ಈಗ ಕನ್ಸಾಲಿಡೇಷನ್ ಆಫ್ 1:5 ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಏನಾಗುತ್ತೆ ಅದರಿಂದ ಅಂದ್ರೆ 5 ಶೇರ್ ಒಂದು ಶೇರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟಾಗತ್ತೆ ಅವಾಗ, ಅಂದ್ರೆ ಪ್ರೈಸ್ ಎಷ್ಟಾಗತ್ತೆ, 10 ಇಂಟು 5 ಅಂದ್ರೆ 50 ಇರುತ್ತೆ. ಕರೆಕ್ಟಾ? ಮುಂಚೆ ಎಷ್ಟಿತ್ತು ಪ್ರೈಸು, 10 ರೂಪಾಯಿ ಇತ್ತು, ಇವಾಗ ಎಷ್ಟಿದೆ, 50 ರೂಪಾಯಿ ಇದೆ. ಅಂಡ್ ನಂಬರ್ ಆಫ್ ಶೇರ್ಸ್ ಎಷ್ಟಾಗತ್ತೆ, 1 ಲಕ್ಷ ಡಿವೈಡೆಡ್ ಬೈ 5 ಅಂದ್ರೆ 20,000 ಆಗುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಲ್ ರಿಮೈನ್ ಅನ್ಚೇಂಜ್. ಸೊ ಅಲ್ಲಿ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಯ್ತು, ಪ್ರೈಸ್ ಕಮ್ಮಿ ಆಯ್ತು. ಇಲ್ಲಿ ಕನ್ಸಾಲಿಡೇಷನ್ ಅಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಶೇರ್ಸ್ ಕಮ್ಮಿ ಆಗುತ್ತೆ. ಸೊ ಇದ್ದು ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾಕ್ಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಜಾಸ್ತಿ ಅಟ್ರಾಕ್ಟಿವ್ ಆಗುತ್ತೆ ಮೊದಲನೇದು. ಅಂಡ್ ಸೆಕೆಂಡು, ಅದನ್ನ ಪೆನ್ನಿ ಸ್ಟಾಕ್ ಅಂತ ಹೇಳೋದು ಕಮ್ಮಿ ಆಗುತ್ತೆ, ಪರ್ಸೆಪ್ಷನ್ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಅಂಡ್ ಮಿನಿಮಮ್ ಸ್ಟಾಕ್ ಪ್ರೈಸ್ ರಿಕ್ವೈರ್ಮೆಂಟ್ ಅಂತ ಒಂದಿದೆ. ಆ ಸ್ಟಾಕ್ ಪ್ರೈಸ್ ರಿಕ್ವೈರ್ಮೆಂಟ್ ಅದು ರೆಗ್ಯುಲೇಟರಿ ಕಂಪ್ಲೈನ್ಸ್ ಪ್ರಕಾರ ಇಷ್ಟೇ ಇರಬೇಕು ಅಂತಿದೆ, ಅದು ನಮಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಇದಿಷ್ಟನ್ನೇ ಕೀ ಪಾಯಿಂಟ್ಸ್ ಆಗಲ್ಲಿ ಬರೆದಿದ್ದಾರೆ. ಒಂದು ಪರ್ಪಸ್ಸು, ಇನ್ನೊಂದು ಇಂಪ್ಯಾಕ್ಟ್ ಆನ್ ಶೇರ್ ಕೌಂಟ್, ಇನ್ಕ್ರೀಸಸ್ ದ ನಂಬರ್ ಆಫ್ ಶೇರ್ಸ್ ಮತ್ತೆ ರೆಡ್ಯೂಸಸ್ ದ ನಂಬರ್ ಆಫ್ ಶೇರ್ಸ್. ಇಂಪ್ಯಾಕ್ಟ್ ಆನ್ ಶೇರ್ ಪ್ರೈಸ್, ರೆಡ್ಯೂಸಸ್ ದ ಪ್ರೈಸ್ ಪ್ರಪೋರ್ಷನೇಟ್ಲಿ
ಆ್ಯಂಡ್ ಇನ್ಕ್ರೀಸಸ್ ದ ಪ್ರೈಸ್ ಪ್ರಪೋರ್ಷನೇಟ್ಲಿ. ಟಾರ್ಗೆಟ್ ಆಡಿಯನ್ಸ್ ಯಾರು? ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸು, ಸ್ಟಾಕ್ ಕನ್ಸಾಲಿಡೇಷನ್ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ಮತ್ತೆ ಮಾರ್ಕೆಟ್ ಪರ್ಸೆಪ್ಷನ್ ಏನಾಗುತ್ತೆ, ಒಂದಕ್ಕೆ ಪಾಸಿಟಿವ್ ಆಗುತ್ತೆ, ಇನ್ನೊಂದಕ್ಕೆ ಮಿಕ್ಸೆಡ್, ಅಂದ್ರೆ ವೀಕ್ ಸಿಗ್ನಲ್ ಅಂತಾನು ಹೇಳಕ್ ಬರೋದಿಲ್ಲ, ಆ ತರ ಆಗುತ್ತೆ. ಸೊ ಯಾವಾಗ ಅದನ್ನ ಯೂಸ್ ಮಾಡ್ತಾರೆ ಸ್ಟಾಕ್ ಸ್ಪ್ಲಿಟ್ನ ಅಂತ ಹೇಳಿದ್ರೆ, ಆ ಪ್ರೈಸ್ ತುಂಬಾ ಕಾಸ್ಟ್ಲಿ ಅಂತ ಅನ್ಸತ್ತೆ ಯಾರಿಗೆ? ರಿಟೇಲ್ ಇನ್ವೆಸ್ಟರ್ಸ್ಗೆ. ಆವಾಗ ಸ್ಟಾಕ್ ಸ್ಪ್ಲಿಟ್ನ ಯೂಸ್ ಮಾಡ್ತಾರೆ. ಸೊ ಲಿಕ್ವಿಡಿಟಿ ಜಾಸ್ತಿ ಮಾಡೋಕ್ಕೋಸ್ಕರ. ಅಂಡ್ ಸ್ಟಾಕ್ ಕನ್ಸಾಲಿಡೇಷನ್ ಏನಾಗುತ್ತೆ, ಒಂದು ಸರ್ಟನ್ ಥ್ರೆಶೋಲ್ಡ್ ಇರುತ್ತೆ. ಈ ಕಂಪನಿ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಂತ ಹೇಳ್ಬಿಟ್ಟು ಒಂದು ಥ್ರೆಶೋಲ್ಡ್ ಇಟ್ಟಿರ್ತಾರೆ, ಒಂದು 10 ರೂಪಾಯಿ 12 ರೂಪಾಯಿ, ಅದಕ್ಕಿಂತ ಕಮ್ಮಿ ಹೊಟ್ಟೋಯ್ತು ಅನ್ಕೊಳ್ಳಿ ಶೇರ್ ವ್ಯಾಲ್ಯೂ, ಆವಾಗ ಸ್ಟಾಕ್ ಕನ್ಸಾಲಿಡೇಷನ್ ಅಂತ ಮಾಡ್ತಾರೆ. ಸೊ ದಟ್ ಅದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಯೂಸ್ ಆಗಲಿ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ತಗೊಳ್ಳೋದಾದ್ರೆ, ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಈಗ ರೀಸೆಂಟ್ ಆಗಿ ರಿಲಯನ್ಸ್ ಕೊಟ್ಟಿದೆ, ಅದರಲ್ಲದೆ ಇನ್ಫೋಸಿಸ್ 2021 ಅಲ್ಲಿ 1:5 ಅಂತ ಸ್ಟಾಕ್ ಸ್ಪ್ಲಿಟ್ ಕೊಟ್ಟಿದ್ರು. ಅಂದ್ರೆ 1000 ರೂಪಾಯಿ ಶೇರು 5 ಶೇರ್ ಆಗಿ ಸ್ಪ್ಲಿಟ್ ಮಾಡಿದ್ರು, 200 ಈಚ್ ಅಂತ. ಅದೇ ತರ ಸುಜ್ಲಾನ್ ಏನ್ ಮಾಡ್ತು ಅಂದ್ರೆ 2015 ಅಲ್ಲಿ ಅದು 1:10 ಅಂತ ಕನ್ಸಾಲಿಡೇಷನ್ ಮಾಡಿತ್ತು. ಯಾಕೋಸ್ಕರ ಅಂದ್ರೆ 1.5 ಇಂದ 15 ರುಪೀಸ್ ಮೇಲ್ ತಗೊಂಡೋದ್ರು, ಪ್ರೈಸ್ ಸಿಕ್ಕಾಬಿಟ್ಟೆ ಡಿಕೆ ಆಗೋಗ್ಬಿಟ್ಟಿದ್ದು. ಸೊ ಫಾರ್ ಎವ್ರಿ 1 ಶೇರ್ ಇಟ್ ವಿಲ್ ಬಿ ಅಂದ್ರೆ ಫಾರ್ ಎವ್ರಿ 10 ಶೇರ್ಸ್ ಇಟ್ ವಿಲ್ ಬಿ ಕನ್ಸಾಲಿಡೇಟೆಡ್ ಟು 1 ಶೇರ್ ಅಂತ ಮಾಡಿ, ₹1.50 ಇರುವಂತ ಶೇರ್ನ 15 ರೂಪಾಯಿಗೆ ತಗೊಂಡು ಹೋಗಿದ್ದಾರೆ. ಇಟ್ ವಾಸ್ ಕನ್ವರ್ಟೆಡ್, ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಕಾಂಟ್ರಾಕ್ಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಸ್ಟ್ರೈಕ್ ಪ್ರೈಸ್ ಬಂದ್ಬಿಟ್ಟು ಡೌನ್ವರ್ಡ್ ಅಡ್ಜಸ್ಟ್ಮೆಂಟ್ ತಗೊಳುತ್ತೆ. ಅದೇ ತರ ಸ್ಟಾಕ್ ಕನ್ಸಾಲಿಡೇಷನ್ ಆದಾಗ ಅಪ್ವರ್ಡ್ ಅಡ್ಜಸ್ಟ್ಮೆಂಟ್ ತಗೊಳುತ್ತೆ. ಲಾರ್ಜ್ ಸೈಜು ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಕಮ್ಮಿ ಆಗತ್ತೆ, ಸ್ಟಾಕ್ ಕನ್ಸಾಲಿಡೇಷನ್ ಅಲ್ಲಿ ಉಲ್ಟಾ ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಜಾಸ್ತಿ ಆಗುತ್ತೆ ಲಾರ್ಜ್ ಸೈಜು, ಸ್ಟಾಕ್ ಕನ್ಸಾಲಿಡೇಷನ್ ಅಲ್ಲಿ ಲಾರ್ಜ್ ಸೈಜು ಕಮ್ಮಿ ಆಗುತ್ತೆ. ಯಾಕೆ? ಪ್ರೈಸ್ ಜಾಸ್ತಿ ಆಗುತ್ತಲ್ಲ ಸ್ಟಾಕ್ ಕನ್ಸಾಲಿಡೇಷನ್ ಅಲ್ಲಿ. ಸೊ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಕಾಂಟ್ರಾಕ್ಟ್ಸ್ ಅಲ್ಲೂ ಕೂಡ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಆಗತ್ತೆ. ಸೊ ಒಂದು ಕನ್ಕ್ಲೂಷನ್ ನಾವೇನು ಬರ್ಬೋದು ಅಂತ ಹೇಳಿದ್ರೆ, ಸ್ಟಾಕ್ ಸ್ಪ್ಲಿಟ್ ಏನು ಆಗಿರುತ್ತೆ, ಮುಂಚೆ ಪ್ರೈಸ್ 1000 ರೂಪಾಯಿ ಇರುತ್ತೆ, 100 ಶೇರ್ಸ್ ಇರುತ್ತೆ, ಸ್ಟ್ರೈಕ್ ಪ್ರೈಸು 1100 ಇರುತ್ತೆ ಅಂತ ಅನ್ಕೊಳ್ಳಿ. ಸ್ಪ್ಲಿಟ್ ಆದಮೇಲೆ ಸ್ಟಾಕ್ ಪ್ರೈಸ್ 500 ಆಯಿತು, ಲಾರ್ಜ್ ಸೈಜ್ 200 ಆಗುತ್ತೆ, ಆದರೆ ಸ್ಟ್ರೈಕ್ ಪ್ರೈಸ್ ಏನಾಗುತ್ತೆ 550, ಅಂದರೆ 1100 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಸಿಂಪಲ್ ಲಾಜಿಕ್ಕು. ಅದೇ ಥರ ಸ್ಟಾಕ್ ಕನ್ಸಾಲಿಡೇಷನ್ ಅಲ್ಲಿ ತೊಗೊಂಡಾಗ ಸ್ಟಾಕ್ ಪ್ರೈಸ್ 50 ಇತ್ತು ಅಂತ ಅನ್ಕೊಳ್ಳಿ, ಲಾರ್ಜ್ ಸೈಜ್ 100 ಇತ್ತು ಅಂತ ಅನ್ಕೊಳ್ಳಿ, ಸ್ಟ್ರೈಕ್ ಪ್ರೈಸು 60 ಇತ್ತು ಅಂತ ಅನ್ಕೊಳ್ಳಿ. ಕನ್ಸಾಲಿಡೇಷನ್ ಆದಮೇಲೆ ಅದು 250 ಆಗುತ್ತಲ್ಲ, ಅಂದರೆ ಇಂಟು 5. ಅದೇ ಥರ ಸ್ಟ್ರೈಕ್ ಪ್ರೈಸು ಕೂಡ ಇಂಟು 5 ಆಗೋಗುತ್ತೆ, ಅಂದರೆ 300 ರೂಪಾಯಿ. ಅಡ್ದು ಮಾಡಿದ್ದು 300 ರೂಪಾಯಿ ಅಂತ ಆಗುತ್ತೆ. ಲಾರ್ಜ್ ಸೈಜು ಕೂಡ 20 ಶೇರ್ ಆಗುತ್ತೆ. ಸೊ ಇದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು, ಯಾವ ಥರ ನಾವು ಇದು ಮಾಡಬೇಕು ಅಂತ. ಸೊ ಇಂಪಾರ್ಟೆಂಟ್ ಕೀ ಪಾಯಿಂಟು ನಾವು ಕನ್ಸಿಡರೇಷನ್ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ಕೀ ಅಡ್ಜಸ್ಟ್ಮೆಂಟ್ಸ್ ಇನ್ ಆಪ್ಷನ್ ಕಾಂಟ್ರಾಕ್ಟು. ಅಲ್ಲಿ ಲಾರ್ಜ್ ಸೈಜು ನಂಬರ್ ಆಫ್ ಶೇರ್ಸ್ ಪರ್ ಕಾಂಟ್ರಾಕ್ಟ್ ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ, ಸ್ಟ್ರೈಕ್ ಪ್ರೈಸ್ ಚೇಂಜ್ ಆಗುತ್ತೆ, ಮತ್ತು ಪ್ರೀಮಿಯಂ ಕ್ಯಾಲ್ಕುಲೇಷನ್ ಕಂಪ್ಲೀಟ್ಲಿ ಆಲ್ಟರ್ ಆಗುತ್ತೆ. ಎರಡನೇದಾಗಿ ಲಿಕ್ವಿಡಿಟಿ ಆ್ಯಂಡ್ ವಾಲಟಾಲಿಟಿ. ಸ್ಪ್ಲಿಟ್ಟಲ್ಲಿ ಲಿಕ್ವಿಡಿಟಿ ಯೂಶಲಿ ಜಾಸ್ತಿ ಆಗುತ್ತೆ, ಯಾಕೆ? ಸ್ಟಾಕ್ ಪ್ರೈಸ್ ಕಮ್ಮಿ ಇರೋದ್ರಿಂದ. ಅದೇ ಥರ ಶಾರ್ಟ್ ಟರ್ಮ್ ವಾಲಟಾಲಿಟಿ ಸಿಕ್ಕಾಬಟ್ಟೆ ಇರುತ್ತೆ ಕಾರ್ಪೊರೇಟ್ ಆ್ಯಕ್ಷನ್ ಡೇಟಲ್ಲಿ. ಅದೇ ಥರನೇ ಕಾರ್ಪೊರೇಟ್ ಆ್ಯಕ್ಷನ್ ಡೇಟ್ಸ್ ಎಕ್ಸ್ ಡೇಟ್ ಅಂತ ಬರುತ್ತೆ, ಆ ಟೈಮ್ನಲ್ಲಿ ಅವ್ರು ಕೊಡೋದ್ರಿಂದ ಅದರದ್ದು ಹೆವಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಓಪನ್ ಪೊಸಿಷನ್ಸಲ್ಲಿ ಏನಾಗುತ್ತೆ, ಆಲ್ರೆಡಿ ನಾವು ಯಾವ್ದಾರ ಪೊಸಿಷನ್ ಇಟ್ಕೊಂಡಿದ್ದೀವಿ ಸರ್, ಸ್ಪ್ಲಿಟ್ಟು ಮತ್ತು ಕನ್ಸಾಲ್ಟೇಷನ್ ಯಾವ ಥರ ನಮ್ಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಚೇಂಜಸ್ ಆರ್ ಆಟೋಮೆಟಿಕ್. ನೀವು ಯಾವ ಥರ ನೀವು ಪೊಸಿಷನ್ಸ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಿದೆಯೋ ಅದನ್ನ ಆಟೋಮೆಟಿಕ್ಕಾಗಿ ಮಾಡಿಬಿಡ್ತಾರೆ. ಅನ್ಕೊಳ್ಳಿ TCS ಸ್ಟಾಕ್ ಸ್ಪ್ಲಿಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ, 1:5 ರೇಷಿಯೋದಲ್ಲಿ. ಕರೆಂಟ್ ಸ್ಟಾಕ್ ಪ್ರೈಸು 5000 ಇದೆ, ಕರೆಂಟ್ ಲಾಟ್ ಸೈಜು 50 ಇದೆ, ಮತ್ತು ಸ್ಟ್ರೈಕ್ ಪ್ರೈಸ್ ಆಫ್ ಎ ಕಾಲ್ ಆಪ್ಷನ್ ಬಂದ್ಬಿಟ್ಟು 5200 ತೊಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸ್ಪ್ಲಿಟ್ಗಿಂತ ಮುಂಚೆ ಒಂದು ಕಾಲ್ ಆಪ್ಷನ್ ತೊಗೊಂಡಿದ್ದೀನಿ, ಪ್ರೀಮಿಯಮು 100 ರುಪೀಸ್ ಪರ್ ಶೇರ್ ಅಂದಾಗ ಟೋಟಲ್ ಪ್ರೀಮಿಯಂ ಪೇಡ್ ವಿಲ್ ಬಿ ಎಷ್ಟು? 100 ಇಂಟು 5 ದಟ್ ಈಸ್ 50, ದಟ್ ಈಸ್ 5000. ಸ್ಪ್ಲಿಟ್ ಆದಮೇಲೆ ಏನಾಗುತ್ತೆ, ಸ್ಟಾಕ್ ಪ್ರೈಸ್ 1000 ಆಗುತ್ತೆ, ಲಾಟ್ ಸೈಜ್ 250 ಆಗುತ್ತೆ, ಸ್ಟ್ರೈಕ್ ಪ್ರೈಸು 1040 ಆಗುತ್ತೆ. ಯಾಕೆ? 5200 ಡಿವೈಡೆಡ್ ಬೈ 5 ಅಂತ ಆಗುತ್ತೆ. ಸೊ ಕಾಲ್ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಏನಿದೆ ಆಟೋ ಅಡ್ಜಸ್ಟ್ ಆಗುತ್ತೆ, ವ್ಯಾಲ್ಯೂ ಆಫ್ ದ ಕಾಂಟ್ರಾಕ್ಟ್ ವಿಲ್ ರಿಮೈನ್ಸ್ ದ ಸೇಮ್. ಸೊ ನಾವು ಏನು ಕನ್ಕ್ಲೂಷನ್ ಬಂದ್ವಿ ಅಂತ ಹೇಳಿದ್ರೆ, ಸ್ಟಾಕ್ ಸ್ಪ್ಲಿಟ್ಟು ಲಿಕ್ವಿಡಿಟಿನ ಹೇಳುತ್ತೆ, ಮತ್ತು ರಿಟೇಲ್ ಪಾರ್ಟಿಸಿಪೆಂಟ್ಸಿಗೆ ತುಂಬ ಒಳ್ಳೆಯದು. ಆಮೇಲೆ ಸ್ಟಾಕ್ ಕನ್ಸಾಲಿಡೇಷನು ಲಿಕ್ವಿಡಿಟಿ ಚೂರು ಕಮ್ಮಿ ಆಗುತ್ತೆ, ಆದರೆ ಹೈ ಪ್ರೈಸ್ ವಾಲಟಾಲಿಟಿ ಆಗುತ್ತೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಅದು ಅಡ್ವಾಂಟೇಜು. ಸೊ ನಾವು ನೋಡಬೇಕಾಗಿರೋದು ಅನೌನ್ಸ್ಮೆಂಟ್ ಡೇಟು, ರೆಕಾರ್ಡ್ ಡೇಟು, ಎಕ್ಸ್ ಡೇಟು, ಮತ್ತು ಎಫೆಕ್ಟಿವ್ ಡೇಟ್, ಅಡ್ಜಸ್ಟ್ಮೆಂಟ್ ಡೇಟ್. ಇದಿಷ್ಟೇ ನಾವು ನೋಡಬೇಕಾಗಿರೋದು. ಏನು ಅನೌನ್ಸ್ಮೆಂಟ್ ಡೇಟ್ ಅಂದರೆ ಏನಂದರೆ, ಕಂಪನಿ ಯಾವತ್ತು ಸ್ಟಾಕ್ ಸ್ಪ್ಲಿಟ್ಟು ಮತ್ತು ಕನ್ಸಾಲಿಡೇಷನ್ನ ಅನೌನ್ಸ್ ಮಾಡ್ತಾರೆ ಅಂತ. ಯಾಕೋಸ್ಕರ ಅಂದರೆ ಆ ಟೈಮ್ನಲ್ಲಿ
ಏನು ಬೇಕಾದ್ರೆ ರಿಯಾಕ್ಟ್ ಆಗ್ಬೋದು, ಇನ್ವೆಸ್ಟರ್ಸ್ ಪರ್ಸೆಪ್ಷನ್ ಏನಿದೆ ಅಂತ ತಿಳ್ಕೊತೀವಿ. ಆಮೇಲೆ ಈ ಡೇಟ್ ಒಳಗಡೆ ಇರೋರಿಗೆಲ್ಲ ಇದು ಅನ್ವಯ ಆಗತ್ತೆ ಅಂತ ಹೇಳಿ ಆ ಇನ್ವೆಸ್ಟರ್ಸ್ಗೆ ಎಲಿಜಿಬಿಲಿಟಿ ಡೇಟ್ನ ಕೊಡ್ತಾರೆ. ಸೊ ಆ ರೆಕಾರ್ಡ್ ಡೇಟ್ ಒಳಗಡೆ ಇರೋರಿಗೆ ಮಾತ್ರ ಏನಾಗುತ್ತೆ, ಶೇರ್ಸ್ ಆಟೋ ಅಡ್ಜಸ್ಟ್ ಆಗುತ್ತೆ. ಆಪ್ಷನ್ ಟ್ರೇಡರ್ಸ್ ಇದ್ರ ಬಗ್ಗೆ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ಯಾಕೋಸ್ಕರ ಅಂದರೆ ಅವ್ರಿಗೆ ಆಲ್ರೆಡಿ ಆ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ಸ್ ಜೊತೆಗೆ ಆ ಓನರ್ಶಿಪ್ ಜೊತೆಗೆ ಅದನ್ನು ಆಟೋ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಮತ್ತು ನೆಕ್ಸ್ಟ್ ಎಕ್ಸ್ ಡೇಟ್ ಅಂದರೆ ಆನ್ ದ ಡೇಟ್ ಆಫ್ ದಿ ಅಡ್ಜಸ್ಟ್ಮೆಂಟ್ಸು, ಆವತ್ತಿನ ದಿವಸ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆದರೂ ಆಗಲಿ ಕನ್ಸಾಲಿಡೇಷನ್ ಆಗಲಿ ಪ್ರೈಸಸ್ ಆಟೋ ಅಡ್ಜಸ್ಟ್ ಆಗುತ್ತೆ, ಆಪ್ಷನ್ ಕಾಂಟ್ರಾಕ್ಟ್ಸು ಆಟೋ ಅಡ್ಜಸ್ಟ್ ಆಗುತ್ತೆ, ಮತ್ತು ನ್ಯೂ ಸ್ಟ್ರೈಕ್ ಪ್ರೈಸು ನ್ಯೂ ಲಾಟ್ ಸೈಜ್ ಏನಿದಿಲ್ಲ ಅದು ಎಫೆಕ್ಟಿವ್ ಫಾರ್ ಆಪ್ಷನ್ಸ್. ಕರೆಕ್ಟಾ? ಸೊ ಇದಿಷ್ಟನ್ನು ತಿಳ್ಕೊಂಬಿಟ್ಟು ಅವನು ಏನು ಮಾಡಬೇಕು, ಆ ಅಡ್ಜಸ್ಟ್ಮೆಂಟ್ ಆದಾಗ ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ ಅಂತ ಕ್ಲಾರಿಟಿ ತಿಳ್ಕೊಬೇಕು. ನೆಕ್ಸ್ಟು ಎಫೆಕ್ಟಿವ್ ಡೇಟ್ ಅಂದರೆ ಯಾವತ್ತಿನ ದಿವಸ ಅದು ಇಂಪ್ಲಿಮೆಂಟೇಷನ್ ಆ್ಯಕ್ಟಿವ್ ಆಗುತ್ತೆ, ದಟ್ ಈಸ್ ದ ಡೇ ಆಫ್ಟರ್ ದ ರೆಕಾರ್ಡ್ ಡೇಟ್. ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟ್ ಡೇಟು ದ ಡೇಟ್ ವೆನ್ ದ ಚೇಂಜಸ್ ಟು ಆಪ್ಷನ್ ಕಾಂಟ್ರಾಕ್ಟ್ಸ್ ಆರ್ ಫಾರ್ಮಲಿ ಮೇಡ್. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟನ್ನು ಇಟ್ಕೊಂಬಿಟ್ಟು ವಿ ವಿಲ್ ಬಿ ಏಬಲ್ ಟು ಕನ್ಕ್ಲೂಡ್. ಸೊ ಆಪ್ಷನ್ ಕಾಂಟ್ರಾಕ್ಟ್ಸಲ್ಲಿ ನಾವು ಬೇಕಾಗಿರೋದೇನು, ಸ್ಟ್ರೈಕ್ ಪ್ರೈಸು, ಲಾಟ್ ಸೈಜು ಮತ್ತು ಚೇಂಜ್ ಇನ್ ಕಾಂಟ್ರಾಕ್ಟ್ ಸ್ಪೆಸಿಫಿಕೇಷನ್ಸು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಜುಲೈ 1, 2024 ಇನ್ಫೋಸಿಸ್ ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ ಮಾಡ್ತಾರೆ. ರೆಕಾರ್ಡ್ ಡೇಟ್ ಬಂದ್ಬಿಟ್ಟು ಜುಲೈ 15 ಅಂದರೆ ಶೇರ್ ಹೋಲ್ಡರ್ಸ್ ಈ ಡೇಟ್ ಒಳಗಡೆ ಇರೋರು ಮಾತ್ರ ಎಲಿಜಿಬಲ್ ಅಂತ. ಜುಲೈ 16 ಏನಾಗುತ್ತೆ, ಟ್ರೇಡ್ಸ್ನ ಸ್ಪ್ಲಿಟ್ ಜೊತೆಗೆ ಆಟೋ ಅಡ್ಜಸ್ಟ್ ಮಾಡ್ತಾರೆ. ಜುಲೈ 17 ಏನಾಗುತ್ತೆ, ಅದನ್ನು ಡಿಮ್ಯಾಟ್ ಅಕೌಂಟಲ್ಲಿ ರಿಫ್ಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಜುಲೈ 16 ಆ್ಯಕ್ಚುಲಿ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ಇಂದ ಹಿಡಿದು ಎಲ್ಲನೂ ಆಗೋಗುತ್ತೆ. ಸೊ ಪ್ರೀ ಸ್ಪ್ಲಿಟ್ಟು 5,000 ಇತ್ತು, ಲಾಟ್ ಸೈಜ್ 100 ಇತ್ತು ಅಂದರೆ ಪೋಸ್ಟ್ ಸ್ಪ್ಲಿಟ್ ಏನಾಗುತ್ತೆ 1000 ಆಗುತ್ತೆ, ಲಾಟ್ ಸೈಜು 500 ಆಗುತ್ತೆ. ಸೊ ಇದನ್ನೇ ನಾವು ನಾಪ್ಕ ಇಟ್ಕೋಬೇಕಾಗಿರೋದು. ಸೊ ಫೈನಲಿ ನಾವು ಅನೌನ್ಸ್ಮೆಂಟು, ರೆಕಾರ್ಡ್ ಡೇಟು, ಎಕ್ಸ್ ಡೇಟು, ಎಫೆಕ್ಟಿವ್ ಡೇಟು, ಅಡ್ಜಸ್ಟ್ಮೆಂಟ್ ಡೇಟು ಇದಿಷ್ಟು ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಸ್ಟಾಕ್ ಸ್ಪ್ಲಿಟ್ ಮತ್ತು ಅನೌನ್ಸ್ಮೆಂಟ್ ಬಗ್ಗೆ ನಮಗೆ ಕನ್ಕ್ಲೂಷನ್ ಬರುತ್ತೆ. ಸೊ ಇದಾಯಿತು ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ಎವ್ರಿವನ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.